ಮಜ್ಜಿಗೆ ಮೆಣಸಿನ್ಕಾಯಿ ಊಟದ ರುಚಿ ಹೆಚ್ಚಿಸೋಂಥ ಮಜ್ಜಿಗೆ ಮೆಣಸಿನ್ಕಾಯಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, 2 ಸ್ಪೂನ್ ಜೀರಿಗೆನ ಹಾಕಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರಿದ್ಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕೆಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೇ ಸಿಗುತ್ತೆ, ಖಾರ ಕಡಿಮೆ ಇರೋದು ಸಿಗುತ್ತೆ, ಖಾರ ಜಾಸ್ತಿ ಇರೋದು ಸಿಗುತ್ತೆ. ನಾನಿಲ್ಲಿ ಖಾರ ಕಡಿಮೆ ಇರೋದು ತೊಗೊಂಡಿದ್ದೀನಿ. ಈ ರೀತಿ ಓಪನ್ ಮಾಡಿ ಒಂದು ಪಿನ್ನು ಅಥವಾ ಯಾವುದರಿಂದನೂ ಸಹಾಯದಿಂದ ಓಪನ್ ಮಾಡಿ ಇಟ್ಕೊಬೇಕು ಮೆಣಸಿನ್ಕಾಯಿನೆಲ್ಲ. ಇಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ಬೀಟ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ, ಮತ್ತು ಹುರಿದಿಟ್ಕೊಂಡಿರೋಂಥ ಪುಡಿನ ಸೇರಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮೆಣಸಿನ್ಕಾಯಿನೂ ಈ ರೀತಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿನ ಒಂದು ಪಾತ್ರೆಗೆ ಹಾಕಿ ಅದ್ರ ಮೇಲೆ ಮಾಡಿಟ್ಕೊಂಡಿರೋಂಥ ಮಜ್ಜಿಗೆನ ಈ ರೀತಿ ಹಾಕಿ ಕಲಸಿ ಇಡ್ತಾ ಇದ್ದೀನಿ. ಈ ರೀತಿ ಕಲಸಿ ಓವರ್ನೈಟ್ ಇಡ್ತಾ ಇದ್ದೀನಿ, ಮತ್ತು ಬೆಳಗ್ಗೆ ತೆಗೆದು ಈ ರೀತಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಒಂದು ದಿನದ ನೋಡಿ ಈ ರೀತಿ ಆಗಿರುತ್ತೆ. ಇದೇ ರೀತಿ 3 ನೈಟ್ ನೆನೆಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿಯಾಗಿರುತ್ತೆ. ಈ ರೀತಿ ಕೊನೆಗೆ 3 ದಿನ ಆದಮೇಲೆ ಆ ಮೊಸರು ತೆಗೆದುಬಿಟ್ಟು ನಾವು ಮತ್ತೆ ಒಂದು 2-3 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.